ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಮೀರಾಕ್ಕ ಏನ್ ಡೌಟು? ಅಂತ ಸೀರಿಯಸ್ ವಿಷಯ ಏನಿಲ್ಲ ಬಿಡಿ. ನಮ್ಮ ಮೀರಂಗೆ ಸಣ್ಣ ಪುಟ್ಟ ಡೌಟ್ ಬರ್ತಾ ಇರುತ್ತೆ. ಇವಾಗ ಅದು ಕೇಳಿದ ಮಾತನ್ನ ಕೇಳಿ ಡೌಟ್ ಕ್ಲಿಯರ್ ಆಗಿರುತ್ತೆ ಅಲ್ವಾ ಮೀರಾ? ಅಹಲ್ಯ ಅಕ್ಕ ಸೂಪರ್ ಸೂಪರ್. ನಾನು ಅಕ್ಕ ಸಾಕೇತ್ ಈಗ 3 ಜನನು ಸೇರ್ಕೊಂಡು ಫೋಟೋ ತೆಗ್ಸ್ಕೋಬೇಕು. ಮೇಡಮ್ ಫೋಟೋ ತೆಗಿ. ಆಯ್ತಾ? ಈ ಕಡೆ ಅಕ್ಕ ನೀವು ರೈಟ್ ಸೈಡ್ ನಿಂತ್ಕೊಳ್ಳಿ, ನಾನು ಆ ಕಡೆ ನಿಂತ್ಕೋತೀನಿ. ಸಾಕು, ನೀ ಮಧ್ಯ ಬಾ. ಎಷ್ಟು ಅಂತ ಪೊಲೀಸ್ ಅವ್ರ ಹತ್ರದಿಂದ ನೀನನ್ನು ಬಿಡಿಸ್ಕೊಂಡ್ ಬರ್ಲ? ಪದೇ ಪದೇ ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಮಾಡ್ತೀಯ. ಇನ್ನು ಎಷ್ಟು ಜನದ ಮುಂದೆ ನಿನ್ ತಾಯಿ ತಲೆ ತಗ್ಸ್ಬೇಕು? ಪರವಾಗಿಲ್ಲ, ತಲೆ ಎತ್ತಿ ಮೆರಿತಾ ಆರ್ಡರ್ ಮಾಡಿ ರಾಜ್ಯಭಾರ ಮಾಡ್ತಿದ್ದ ಭವಾನಿ ಇವತ್ತು ತಲೆ ತಗ್ಸೋ ಮಟ್ಟಕ್ಕೆ ಯಾಕೆ ಹೋದ್ರು ಅಂತ ಒಂದ್ಸಾರಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಮಿಸ್ಸಸ್ ಭವಾನಿ ಚಂದ್ರ. ನಾನು ನಿನ್ನ ಅಮ್ಮ ಕಣೋ, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅಮ್ಮ ಅಂತ ಕರಿಯೋ. ಅಮ್ಮ ಅಂತ ಕರಿಬೇಕಾ? ಅಮ್ಮನಿಗೆ ಮಗ ತಾನೇನ್ ಬಯಸ್ತಾನೆ ಅಂತ ಗೊತ್ತಿರ್ಬೇಕು. ಮಗ ಇಷ್ಟಪಟ್ಟಿದ್ದಾನ ತಂದು ಕೊಡೋದು ಗೊತ್ತಿರ್ಬೇಕು. ಅದೇ ಮಗ ತಾನು ಇಷ್ಟಪಟ್ಟಿದ್ದಾನ ತಗೊಳಕ್ ಹೋದಾಗ ಆಗೋ ಗಲಾಟೆಗೆ ಹೆದರಿ ಮಗನಿಗೆ ಬುದ್ಧಿ ಹೇಳೋದಕ್ ಬರಬಾರದು. ಏಯ್, ನೀನು ದುರ್ಗದಲ್ಲಿ ಎಷ್ಟು ಜನರ ತಲೆ ತೆಗೆದ್ರು ನಾನು ನಿನ್ನನ್ನ ಸೇಫ್ ಮಾಡಿ ವಾಪಸ್ ಕರ್ಕೊಂಡು ಬರ್ತೇನೆ. ಆದ್ರೆ ನೀನ್ ಗಲಾಟೆ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಕಣೋ. ನಾವಿನ್ನು ಈಗೀಗ ಬಿಸ್ನೆಸ್ ಶುರು ಮಾಡ್ತಾ ಇದೀವಿ ಇಲ್ಲಿ. ರೆಪ್ಯುಟೇಷನ್ ಹಾಳಾದ್ರೆ ಬಿಸ್ನೆಸ್ ಹಾಳಾಗುತ್ತೆ. ನಮ್ಮ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ ಕಣೋ. ವಾರೇ ವಾ, ಮಗ ಗಲಾಟೆ ಮಾಡಿದ್ರೆ ನಿಮ್ ಮರ್ಯಾದೆ ಹೋಗುತ್ತಲ್ವಾ? ಅದೇ ನಿಮ್ ದಡ್ತನದಿಂದ 3 ವರ್ಷದ ಕೆಳಗೆ ನನ್ ಮರ್ಯಾದೆ ಹೋಯ್ತಲ್ವಾ? ಅವಾಗ ನಿಮ್ಗೇನು ಅನ್ಸ್ಲಿಲ್ವಾ? ನಿನ್ ಮಗನ್ ಮರ್ಯಾದಿನ ಹರಾಜಾಕಿ ಹೋದ್ಲಲ್ಲ ಆ ಹುಡ್ಗಿ, ಅವಾಗ ನಿನ್ಗೇನು ಅನ್ಸ್ಲಿಲ್ವಾ? ಅದಕ್ಕೆ ತಾನೆ 3 ವರ್ಷದಿಂದ ನೆಮ್ಮದಿ ಇಲ್ದೆ ಕಣ್ಣಿಗೆ ನಿದ್ದೆ ಇಲ್ದೆ ಅವಳನ್ನ ಹುಡುಕ್ತಾ ಇದ್ದಿದ್ದು. ಅದೇ ಕೆಲಸ ನಾನ್ ಮಾಡ್ತಿದ್ದೆ ತಾನೆ. ಇವತ್ತು ಅವಳ ಎಂಗೇಜ್ಮೆಂಟು, ಆ ಮುದ್ಕನಿಗೆ ಇನ್ನೊಂದು 4 ತದ್ಕಿದ್ರೆ ಇವತ್ತು ಅವಳು ಎಂಗೇಜ್ಮೆಂಟ್ ಅಲ್ಲಿ ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾಳೆ ಪ್ರತಿಯೊಂದು ಬಾಯ್ ಬಿಟ್ಟಿರೋನು. ನೀನೇನಾದ್ರೂ ಇನ್ನೊಂದು ಏಟು ಆ ಮುದ್ಕಂಗ್ ಹೊಡೆದಿದ್ದಿದ್ರೆ ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣ್ಸಿರ್ತಿದ್ದೆ. ಅವನಾಗ್ಲೇ ಪೊಲೀಸ್ಗೆ ಫೋನ್ ಮಾಡಿದ ಕಣೋ. ನಾನು ಕೇಳ್ದಾಗ್ಲೇ ಅವನ್ ಏನು ಬಾಯ್ ಬಿಡ್ಲಿಲ್ಲ ಅಂದ್ರೆ ಅವನಿಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅರ್ಥ. ಈ ಭವಾನಿ ಕೇಳಿದ್ಮೇಲೂ ಅವನಿಗೇನು ಗೊತ್ತಿಲ್ಲ ಅಂತಂದ್ರೆ ನೀನ್ ಏನ್ ಬಾಯ್ ಬಿಡಿಸ್ತೀಯಾ? ಅಪ್ಪಪ್ಪ, ಭವಾನಿ ಹಾಗೆ ಭವಾನಿ ಹೀಗೆ ಅನ್ನೋ ಅಹಂ ಬೆಂಗಳೂರಲ್ಲೂ ನಡೀತಿದ್ಯಾ? ಭವಾನಿ ಹೇಳಿದ್ದೆಲ್ಲ ನಡೆಯುತ್ತೆ, ಭವಾನಿ ಹೇಳಿದ್ದೆಲ್ರು ಕೇಳ್ತಾರೆ ಅನ್ನೋ ಭ್ರಮೆಯಲ್ಲಿ ನೀನ್ ಬದುಕೋ. ನನ್ಗೆ ಆ ಭ್ರಮೆಯಲ್ಲಿ ಬದುಕೋಕ್ ಆಸೆ ಇಲ್ಲ. ನನ್ ಕೆಲ್ಸ ನಾನೇ ಮಾಡ್ಕೋಬೇಕು. ಅಹಲ್ಯನ ನಾನೇ ಹುಡ್ಕೋತೀನಿ. ರಜತ್ ಪ್ಲೀಸ್ ನನ್ ಮಾತ್ ಕೇಳು. ದುಡುಕ್ ಬೇಡ್ವೋ? ಏನಾದ್ರೂ ಹೆಚ್ಚು ಕಮ್ಮಿ ಆಗೋ ತರ ನಡ್ಕೋಬೇಡ್ವೋ? ಅವಳನ್ನ ಎಲ್ಲಿ ಅಂತ ಹುಡುಕ್ತ್ಯಾ? ಹೇಗ್ ಹುಡುಕ್ತ್ಯಾ? ಹುಡುಕ್ತೀನಿ. ಬೆಂಗಳೂರಲ್ಲೇ ಇದ್ದಾಳೆ, ಎಂಗೇಜ್ಮೆಂಟ್ ನಡೀತಾ ಇದೆ ಅಂತ ಗೊತ್ತಾಯ್ತಲ್ವಾ? ಹುಡುಕ್ತೀನಿ. ರಜತ್ ಬೇಡ ಕಣೋ, ನನ್ ಮಾತ್ ಕೇಳು. ಹೇಳಿದ್ ಕೇಳೋ. ಜಾಗ ಬಿಡಮ್ಮ. ಬೇಡ ಕಣೋ, ನನ್ ಮಾತ್ ಕೇಳು. ರಜತ್ ಏ ಅಹಲ್ಯ, ಇದೆಲ್ಲ ಆಗ್ತಾ ಇರೋದು ನಿನ್ನಿಂದಾನೆ ಕಣೆ. ನನ್ನ ಮಗ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇರೋದು ನಿನ್ನಿಂದ. ನನಗಾಗ್ತಾ ಇರೋ ಒಂದೊಂದು ಅವಮಾನಕ್ಕೂ ದೊಡ್ಡ ಬೆಲೆ ಕಟ್ತೀಯ. ನಾನು ನೋಡ್ತೀನಿ ಅದು ಯಾರ ಜೊತೆ ಹೇಗೆ ಎಂಗೇಜ್ಮೆಂಟ್ ಮಾಡ್ಕೋತೀಯ ಅಂತ. ಅಮ್ಮ ಅಮ್ಮ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೆ? ಕೈ ನೋವುತ್ತೆ ಬಿಡು. ಸುತ್ತಮುತ್ತ 10 ಜನ ಇದ್ದಾರೆ ಅನ್ನೋದನ್ನ ಮರಿಬೇಡ. ಇನ್ಮೇಲೆ ಮೊದ್ಲಾಗೆ ಏನೂ ಇರಲ್ಲ, ಎಲ್ಲ ಬದಲಾಗುತ್ತೆ. ಸಾಕೆತ್ಗೆ ಮದ್ವೆ ಆಗ್ತಿದೆ ಕಣೆ. ಹೌದು, ಮದ್ವೆ ಆಗ್ತಿದೆ. ಇವತ್ತು ಎಂಗೇಜ್ಮೆಂಟ್ ಇದೆ, ನನ್ಗೆಲ್ಲ ಗೊತ್ತು. ಅಯ್ಯೋ ದೇವ್ರೆ, ಇವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ನೋಡ್ ಮೀರಾ, ಎಲ್ಲ ಗೊತ್ತಿರೋ ಜಾಣೆ ಅಲ್ವಾ ನೀನು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವೇನೆ ನಿನ್ಗೆ? ಕೂಸು ಮಗು ಆಗುತ್ತೆ, ಮಗು ಬಾಲ್ಯಕ್ಕೆ ಬರುತ್ತೆ, ಬಾಲ್ಯ ಯೌವನಕ್ಕೆ ತಿರುಗುತ್ತೆ, ಯೌವನ ವಯಸ್ಸನ್ನ ಮಾಗ್ಸುತ್ತೆ, ಆಮೇಲೆ ವೃದ್ಧಾಪ್ಯ. ಜೀವನದ ಘಟ್ಟಗಳು ಬದಲಾಗ್ದಾಗೆ ಮನುಷ್ಯನು ಬದಲಾಗ್ತಾನೆ ಕಣೆ.
ಅಮ್ಮ ಈ ಸ್ಪೆಷಲ್ ಕ್ಲಾಸ್ನ ನಾಳೆ ಇಟ್ಕೊಳ್ಳಮ್ಮ. ನೀನ್ ಏನ್ ಹೇಳ್ತಿದ್ಯಾ ನಂಗೆ ಏನೂ ಅರ್ಥ ಆಗ್ತಿಲ್ಲ. ನಾನೀಗ ಅಲ್ಲಿಗೆ ಹೋಗ್ಬೇಕು. ಕೆನ್ನೆ ಮೇಲೆ ಬಾರಿಸ್ತೀನಿ ಇವಾಗ ಕತ್ತೆ. ಅಮ್ಮ ಮೀರಾ, ತಾತ ತಾತ ಕರಿತೀಯಾರ. ಬಂದೆ 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 ಬಂದೆ. ಯೋ ದೇವ್ರೆ, ಇವಳಿಗೆ ಹೇಗಪ್ಪ ಬುದ್ಧಿ ಹೇಳಿ? ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾಳೆ, ತಾನ್ ಹೇಗಿರ್ಬೇಕು ಅಂತಾನೆ ಇವಳಿಗೆ ಗೊತ್ತಿಲ್ಲ. ಚಿನ್ನದ ಗಣಿನೇ ಕೊಟ್ಟಿದ್ದೀರಾ. ಮತ್ತೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಮ್ಮ ತಪ್ಪಾಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಮಾತು! ಇದಕ್ಕಿಂತ ದೊಡ್ಡ ಮಾತು ಬೇಕಾ? ಎಲ್ಲಿ ಚಂದ್ರಕಾಂತ್ ಅವ್ರು ಕಾಣಿಸ್ತಾ ಇಲ್ಲ? ಅಹಲ್ಯ, ಎಲ್ಲಮ್ಮ ನಿಮ್ ಚಿಕ್ಕಪ್ಪ ಕಾಣಿಸ್ತಾ ಇಲ್ಲ? ಅಮ್ಮ, ಚಿಕ್ಕಪ್ಪ ಎಲ್ಲಿ? ಇಲ್ಲೇ ಎಲ್ಲೋ ಹೊರಗಡೆ ಮನೆ ನೋಡ್ತಿರ್ಬೇಕೇನೋ. ಅಯ್ಯೋ, ನಾವು ಹೇಗೆ ಮೈ ಮರೆತು ಕೂತಿದ್ದೀವಿ ನೋಡಿ. ಮುಂದೆ ನಮ್ಮ ಮನೆಗೆ ಬೀಗ್ರಾಗೋರು ಬಂದಿದ್ದಾರೆ, ಅವ್ರಿಗೆ ಮನೆಯೆಲ್ಲ ತೋರಿಸ್ಬೇಕು ಅನ್ನೋ ಯೋಚನೆ ನಮಗೆ ಬರಲಿಲ್ಲ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಒಂದ್ಸರಿ ಮನೆ ನೋಡ್ಕೊಂಡು ಬಂದ್ಬಿಡಿ. ನಾನು 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 ಪ್ಲೀಸ್ ಪ್ಲೀಸ್ ನಾನ್ ಮನೆ ತೋರಿಸ್ತೀನಿ ತಾತ, ಪ್ಲೀಸ್. ಆಯ್ತು ಪುಟಿ. ಏಯ್ ಕೋಳಿ ಮರಿ, ನಾವು ಬೇಡ ಅಂದ್ರೂ ನೀನು ಬಿಡ್ತೀಯಾ? ತಾತ ಹಾಗೆ ಹೇಳ್ತಿದ್ದಾಗೆ ನಿನ್ನೆ ನೆನೆಸ್ಕೊಂಡೆ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೀರಾ, ಹೋಗಮ್ಮ, ಮನೆಯೆಲ್ಲ ತೋರಿಸ್ಕೊಂಡು ಬಂದ್ಬಿಡು. ನನ್ನ ಮಗ ಕಟ್ಸಿದ ಮನೆ ಹೇಗಿದೆ? ನೀವೇನು ಬಿಡಿ ಸರ್, ಶ್ರೀಮಂತರು. ಹಣ ಅನ್ನೋದು ನಿಮ್ಮ ಕೈಯಲ್ಲಿರೋ ಕೊಳೆ ಥರ. ಇಂಥದ್ದು ಕಟ್ಟಿಸ್ತೀರಾ, ಇದಕ್ಕಿಂತ ದೊಡ್ಡದು ಕಟ್ಟಿಸ್ತೀರಾ. ನಮ್ಮ ತಂದೆ ಮತ್ತೆ ತಾತ ಶುರು ಮಾಡಿದಾಗ ನಾವು ಇಷ್ಟು ಶ್ರೀಮಂತರಾಗಿರ್ಲಿಲ್ಲ. ಇದೆಲ್ಲ ಇವ್ರ ಶ್ರಮದಿಂದ ಬಂದಿರೋದು. ಚೇಚೆ, ನನ್ನ ಮಾತಿನ ಅರ್ಥ ನೀವು ಶ್ರಮ ಪಡದೆ ಇಷ್ಟೊಂದೆಲ್ಲ ಪಡ್ಕೊಂಡಿದ್ದೀರಾ ಅಂತಲ್ಲ. ಇಷ್ಟಪಟ್ಟದನ್ನ ಕಷ್ಟ ಆದ್ರೂ ತಗೋತೀರಾ ಅಂತ. ಸಾರಿ ಅಂಕಲ್, ನೀವು ಯಾಕೆ ಈ ಮಾತು ಹೇಳ್ತಾ ಇದ್ದೀರಾ ಅಂತ ನನಗೆ ಹಠ ಬಿದ್ದು ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಪಿಸ್ತೆ ಅಂತ ತಾನೆ. ನನ್ನ ಮಗಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅವಳಿಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಆದ್ರೆ ಏನು ಮಾಡ್ತೀರಾ? ನಿಮ್ಮ ಮಗಳೇ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ನಾನು ಆಸೆ ಪಟ್ಟಿದ್ರಿಂದ ತುಂಬ ವಿಷಯ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಷ್ಟೇ ಆಗಲಿ ಹೆಣ್ಣು ಅಂದಮೇಲೆ ಅವಳ ಜೀವನದಲ್ಲಿ ಮದುವೆ ಅನ್ನೋ ಘಟ್ಟ ಬಂದೇ ಬರುತ್ತಲ್ಲ. ಅದು ನಮ್ಮ ಅಣ್ಣನ ಜೊತೆನೇ ಯಾಕೆ ಆಗಬಾರ್ದು ಅಂತ ಅನ್ಕೊಂಡೆ. ಹಾಗೆ ನಾನು ಅಬ್ಸರ್ವ್ ಮಾಡಿರೋ ಇನ್ನೊಂದು ವಿಷಯ ಏನಂದ್ರೆ, ಅಹಲ್ಯ ಅವರು ಅಣ್ಣನ ಬೇಡ ಅಂತಿರ್ಲಿಲ್ಲ. ತಾವು ಮದುವೆ ಆದ್ರೆ ತಮ್ಮ ಫ್ಯಾಮಿಲಿನ ಯಾರು ನೋಡ್ಕೊಳ್ತಾರೆ ಅನ್ನೋ ಭಯಕ್ಕೆ ಮದುವೆನ ಬೇಡ ಅಂತಿದ್ರು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಕೆಲ್ಸಕ್ಕೆ ಬಾರ್ದವನು ಅಂತನಾ? ತಪ್ಪು ತಿಳ್ಕೊಬೇಡಿ. ನಾನು ಅಹಲ್ಯ ಅವ್ರ ಹತ್ರ ಮಾತಾಡಿದಾಗ ಅವ್ರು ಈ ಮದುವೆ ಬೇಡ ಅನ್ನೋದಕ್ಕೆ ಏನು ಕಾರಣ ಕೊಟ್ಟಿದ್ರೋ ಅದನ್ನ ನಿಮ್ಮ ಹತ್ರ ಹೇಳ್ತಿದ್ದೀವಿ ಅಷ್ಟೇ. ನೋಡಿಪ್ಪ ಚಂದ್ರಕಾಂತ್, ಮದುವೆ ಸಂಬಂಧ ವಿಷಯಗಳು ಬಂದಾಗ ಮನಸ್ಸುಗಳು ಸ್ವಲ್ಪ ಆಚೆ ಈಚೆ ಆಗತ್ತೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ನಮ್ಮ ಸಂಬಂಧ ಮಾಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗೋದಿಲ್ಲ. ನೀವು ನಿಮ್ಮ ಕುಟುಂಬದವ್ರು ಎಲ್ಲರೂ ನಮ್ಮನ್ನ ತುಂಬಾ ಇಷ್ಟಪಡ್ತೀರಾ. ಏನೇ ಆಗ್ಲಿ ಸರ್, ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅಂತಾರೆ. ಒಟ್ನಲ್ಲಿ ನನ್ನ ಮಗಳು ನನ್ನಿಂದ ದೂರ ಆದ್ಲು. ಇಲ್ವಲ್ಲ, ಇಲ್ಲಿ ಯಾರು ಯಾರಿಂದನೂ ದೂರ ಆಗ್ತಿಲ್ಲ, ಎಲ್ಲರೂ ಒಂದಾಗ್ತಿದ್ದೀವಿ ಅಷ್ಟೆ. ಏನ್ ನಿಮ್ಮ ಮಾತಿನ ಅರ್ಥ? ಇಂಟ್ರೊಡಕ್ಷನ್ ಆದ್ರೂ ಚೆನ್ನಾಗಿ ಮಾಡ್ಕೊಡೆ. ಸಾರಿ ಸಾರಿ, ನಮ್ಮ ಮನಿನ ನಾನು ಹಾಗೆ ಕರಿತೀನಿ. ಇದು ನಮ್ಮ ಅನಿಕೇತ್ ರೂಮ್. ಈ ರೂಮ್ ತುಂಬಾ ಬೋರಿಂಗು. ಒಳ್ಳೆ ಹಾಸ್ಪಿಟ್ಲ್ ತರ ಯಾವಾಗ್ಲೂ ನೀಟಾಗಿರುತ್ತೆ. ಒಳಗ್ ಹೋದ್ರೆ ಶಾಂತವಾಗಿರುತ್ತೆ. 5 ನಿಮಿಷ ಕೂತ್ಕೊಂಡ್ರೆ ನಿದ್ದೆನೆ ಬಂದ್ಬಿಡುತ್ತೆ.
ಮೀರಾ, ನೀವಂತೂ ಬೇರೆಯವ್ರ ಅನ್ನ ಸಕ್ಕತ್ತಾಗಿ ಹಿಡಿತೀರಾ. ಅದ ಒಟ್ಟುಗುಣ. ಸರಿ ಸರಿ, ನಿಮ್ಗೊಂದು ಇಂಪಾರ್ಟೆಂಟ್ ರೂಪ್ ತೋರ್ಸೋದಿದೆ. ಬನ್ನಿ 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 ಬನ್ನಿ. ಓ ಮೈ ಗಾಡ್, ಹಾಗಾದ್ರೆ ಇದು ಖಂಡಿತ ಕಾಮಧೇನು ರೂಮೇ. ಯಾರ ರೂಮ್ ಇದು? ನನ್ ಸಾಕು ರೂಮು. ಅಕ್ಕ, ಸಾರಿ ಸಾರಿ, ಕರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಲ್ವಾ? ಇದು ನನ್ ಸಾಕೇತ್ ರೂಮು. ನಿನ್ ಸಾಕೇತಾ? ಹಾ, ನನ್ ಸಾಕೇತ್ ರೂಮು. ಆ ರೂಮ್ ನೋಡಿದ್ರಲ್ಲ, ಅದು ತುಂಬಾ ಬೋರಿಂಗು. ನಂಗೆ ಈ ರೂಮ್ ಅಂದ್ರೆ ಫೇವ್ರೇಟ್. ಇಲ್ಲಿ ತರ್ಲೆ, ತಮಾಷೆ, ಖುಷಿ ಎಲ್ಲ ಮಜಾ ಮಾಡ್ಬೋದು ಗೊತ್ತಾ. ನನ್ ಫೇವ್ರೇಟ್ ರೂಮ್ ಇದು. ಅಹಲ್ಯ ಅಕ್ಕ, ನೀವು ಮದ್ವೆ ಆದ್ಮೇಲೆ ಇರ್ಬೇಕಾಗಿರೋದು ಇದೇ ರೂಮಲ್ಲಿ. ಬನ್ನಿ ಬನ್ನಿ. ನಮ್ರತಾ, ಹೇಗಿದೆ ನಿಮ್ ಭಾವನ್ ರೂಮು? ಸೂಪರ್. ಆದ್ರೆ ನೀವ್ ಕೇಳಿದನ್ನೆಲ್ಲ ಕೊಡೋ ಕಾಮಧೇನು ಅಂದ್ರಲ್ಲ, ಅದ್ ನನಗಿಷ್ಟ ಆಯ್ತು. ಹೈ ಫೈ. ಹಾ, ಈ ಫೋಟೋ ಬಗ್ಗೆ ನಾನು ನಿಮ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡೋದಿದೆ. ಇದು ನಮ್ ಫ್ಯಾಮಿಲಿ ಫೋಟೋ. ನಾವೆಲ್ಲರೂ ಒಟ್ಟಿಗೆ ತೆಗೆಸ್ಕೊಂಡಿದ್ ಫೋಟೋ ಇದು. ಆ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದಾರಲ್ಲ, ಅವರೇ ಶಾಂತಲಮ್ಮ. ಈ ಮನೆ ಮಹಾರಾಣಿ. ಈ ಮನೆಗೆ ಅವರೇ ಜೀವ ಗೊತ್ತಾ. ಅವ್ರ ಪಕ್ಕ ಕೂತಿದಾರಲ್ಲ, ಅವರೇ ಅರುಣೇಂದ್ರ ಅಂಕಲ್ಲು. ಸಾಕೇತ್ ಅವ್ರಪ್ಪ. ಅವ್ರಿಬ್ರು ಮಧ್ಯೆ ನಿಂತಿರೋದೆ ನಮ್ ಸಾಕು. ಶಾಂತಲಮ್ಮನ್ ಪಕ್ಕ ನಿಂತಿದಾರಲ್ಲ, ಅವರು ನಮ್ಮಮ್ಮ ಶಾಂಭವಿ. ನಮ್ಮಪ್ಪ ಈ ಮನೆಗೆ ಡ್ರೈವರ್ ಆಗಿದ್ರು ಗೊತ್ತಾ. ಈ ಕಡೆ ಕೂತಿರೋದು ವಿಜಯೇಂದ್ರ ಅಂಕಲ್ ಮತ್ತೆ ಸಂಗೀತ ಆಂಟಿ. ಪ್ರಣಮ್ ಅವ್ರ ಅಪ್ಪ ಅಮ್ಮ. ಆ ಪುಟ್ಟ ಪಾಪನೇ ನಮ್ ಪ್ರಣಮ್ ಗೊತ್ತಾ. ಈ ಕಡೆ ಸ್ಟೈಲಿಶ್ ಆಗಿ ನಿಂತಿರೋದು ಯಾರು ಹೇಳಿ? ಅನಿಕೇತ್, ನಮ್ ಗುಕ್ಕು. ಎಲ್ಲ ಬಿಡಿ, ತಾತನ್ ತೊಡೆ ಮೇಲೆ ಕೂತಿರೋ ಆ ಪುಟ್ಟ ಕ್ಯೂಟ್ ಗರ್ಲ್ ಯಾರು ಹೇಳಿ? ನಾನೇ, ಮೀರಾ. ಜವಾಬ್ದಾರಿ ತಗೊಂಡ. ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡ. ಅಪ್ಪ ಇಲ್ದಿರೋ ಕೊರ್ಗು ಒಂಚೂರು ಇಲ್ದಿರೋ ಹಾಗೆ ಈಗ್ಲೂ ನೋಡ್ಕೊತಿರೋದು ನನ್ ಸಾಕು. ಈ ಮನೆ ನನ್ ಪಾಲಿಗೆ ಸ್ವರ್ಗ. ಇವರೆಲ್ಲ ನನ್ ದೇವ್ರುಗಳು ಗೊತ್ತಾ. ತುಂಬಾ ದೊಡ್ಡ ಫ್ಯಾಮಿಲಿ ಅಲ್ವಾ ನಿಮ್ದು? ಆಗಿತ್ತು, ಈಗಿಲ್ಲ. ಆದ್ರೆ ಮುಂದೆ ಇನ್ನು ದೊಡ್ಡ ಫ್ಯಾಮಿಲಿ ಆಗುತ್ತೆ. ಅದೇಗೆ? ನಿಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಜೊತೆ ಸೇರಿದ್ಮೇಲೆ ಇದಿನ್ನು ಸೂಪರ್ ಫ್ಯಾಮಿಲಿ ಆಗಲ್ವಾ? ನಮ್ ಫ್ಯಾಮಿಲಿ ನಿಮ್ ಫ್ಯಾಮಿಲಿನಾ? 20 ವರ್ಷ ಮುದ್ದಾಗಿ ಸಾಕಿ ಬೆಳೆಸಿದ ಮಗಳನ್ನ ಇನ್ನೊಬ್ರು ಮನೆಗೆ ಶಾಶ್ವತವಾಗಿ ಕಳಿಸ್ಬೇಕು ಅಂತಂದ್ರೆ ಆ ತಂದೆ ತಾಯಿ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಈ ಮದುವೆಯಿಂದ ಅಹಲ್ಯ ಅವ್ರು ನಿಮ್ಮಿಂದ ದೂರ ಆಗ್ತಾರೆ ಅಂತ ಅನ್ಕೋಬೇಡಿ. ಈ ಮನೆಗೆ ಅಹಲ್ಯ ಅವ್ರು ಮಾತ್ರ ಬರ್ತಿಲ್ಲ, ಇಡೀ ಕುಟುಂಬನೇ ಬರ್ತಾ ಇದೆ. ಕಷ್ಟ ಅಂದಾಗ ಯಾರೂ ಬರಲ್ಲ. ನೋವಲ್ಲಿದ್ದಾಗ ಅಯ್ಯೋ ಪಾಪ ಅಂತಾರೆ ಹೊರತು ಕಣ್ಣೀರು ಒರೆಸೋ ಕೆಲಸ ಯಾರೂ ಮಾಡಲ್ಲ. ಅಂದಮೇಲೆ ಮಾತಾಡೋರ ಬಾಯಿಗೆ ಯಾಕೆ ಸರ್ ಎದುರಬೇಕು? ಅಹಲ್ಯ ಅದಕ್ಕೆ ನಮ್ಮವರಾದ್ಮೇಲೆ ಅವ್ರ ಕುಟುಂಬನೂ ನಮ್ಮದೇ. ಅಹಲ್ಯ ಅವ್ರಿಗೆ ನಮ್ಮ ಮನೇಲಿ ಎಷ್ಟು ಅಧಿಕಾರ ಹಕ್ಕಿರುತ್ತೋ ನಿಮಗೂ ಅಷ್ಟೇ ಇರುತ್ತೆ ಸರ್. ನೀವೆಲ್ಲರೂ ನಮ್ಮ ಮನೇಲೇ ಇರಬೇಕು. ದಯವಿಟ್ಟು ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ.
ಇದಾಗಲ್ಲ. ಆಗಲೇಬೇಕು ಸರ್. ಯಾಕಂದರೆ ಎರಡೂ ಕುಟುಂಬಗಳು ಒಂದಾಗುತ್ತೆ ಅಂತ ಹೇಳಿದ್ದಕ್ಕೆ ಅಹಲ್ಯ ಅವರು ಈ ಮದುವೆಗೆ ಒಪ್ಕೊಂಡಿರೋದು. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಯಾಕೆ ಸರಿಯಾಗಿ ಕಾಣಿಸ್ತಿಲ್ಲ? ಪ್ರೀತಿ ವಿಶ್ವಾಸ ಇರೋ ಜಾಗದಲ್ಲಿ ಯಾವತ್ತೂ ಯಾರಿಗೂ ಕೊರತೆ ಇರಲ್ಲ. ನಮ್ದು ಕೂಡ್ ಕುಟುಂಬ ಆಗಿರ್ಬೇಕು ಅಂತ ನಮ್ ತಾತ ಯಾವಾಗ್ಲೂ ಆಸೆ ಪಡ್ತಿದ್ರು. ಅಹಲ್ಯ ಅವರು ಗೊತ್ತೋ ಗೊತ್ತಿಲ್ದೇನೋ ಅವ್ರ ಆಸೆನ ಈಡೇರಿಸಿದಾರೆ. ಪ್ಲೀಸ್ ಬೇಡ ಅನ್ಬೇಡಿ ಅಂಕಲ್. ಅಕ್ಕ ನೀವಾದ್ರೂ ಹೇಳಿ. ನನಗೇನೋ ಇದು ಸರಿ ಕಾಣಿಸ್ತಿಲ್ಲ. ಅಮ್ಮ ಅಮ್ಮ ಅಮ್ಮ, ಈ ಮನೆ ಅಂತೂ ಅರಮನೆ ಇದ್ದಂಗಿದೆ ಅಲ್ವಾ? ನೀನ್ ಯಾಕಮ್ಮ ಹಂಗ್ ಕೂತಿದ್ಯಾ? ಅಲ್ಲ, ಅಕ್ಕ ಈ ಮನೆ ಸೊಸೆ ಆಗ್ತಿದ್ದಾಳೆ, ನೀನು ಖುಷಿ ಆಗ್ತಿಲ್ವಾ? ಆಗ್ತಿದೆ ಕಣೆ. ಆದ್ರೇನಮ್ಮ? ಆ ಹುಡುಗಿ ಅತಿಯಾಗಿ ಆಡ್ತಿದ್ಲಲ್ವಾ? ಹುಡ್ಗಿನಾ? ಯಾವ ಹುಡ್ಗಿ? ಓ, ಮೀರಾನಾ? ಅವ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ಅವ್ರನ್ನ ಯಾಕೆ ತಿನ್ಬಿಡಂಗ್ ನೋಡ್ತಿದ್ದೆ ನೀನು? ಇನ್ನೇನೆ ಮತ್ತೆ, ಯಾವಾಗ ನೋಡಿದ್ರು ಸಾಕೇತ್ ಅವ್ರನ್ನ ಅಂಟ್ಕೊಂಡೇ ಇರ್ತಾಳೆ. ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡೋದ್ ಬೇಡವಾ? ಅಥವಾ ಅವ್ರ ಯಜಮಾನಿಕೆಗಾದ್ರೂ ಗೌರವ ಕೊಡೋದ್ ಬೇಡವಾ? ಮಗು ಆಡ್ದಂಗ್ ಆಡ್ತಿರ್ತಾಳೆ. ನನ್ಗೆ ಯಾಕೋ ಸಲಿಗೆ ಅತಿ ಆಯ್ತು ಅನ್ನಿಸ್ತಿದೆ. ಅಮ್ಮ, ನೀನ್ ಅತ್ಯಾಗ ಆಡ್ತಿದ್ಯಾ? ಮೀರಾ ಇರೋದೇ ಹಾಗೆ. ಹೌದು, ಅವ್ರೆಲ್ಲರ ಜೊತೆನೂ ಪ್ರೀತಿಯಿಂದ ಇರೋದ್ ನೋಡಿ ಖುಷಿ ಪಡೋ ಬದಲು ಯಾಕೆ ಹೊಟ್ಟೆ ಹೊರ್ಕೊಳ್ತಿದ್ಯಾ ನೀನು? ಲೇ ಅಮ್ಮು, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಿದ್ರೇನೆ ಚಂದ. ಪ್ರೀತಮ್, ಪ್ರೀತಮ್, ಹಾಂ ಮೇಡಮ್. ಬೆಳಗ್ಗೆ ನಿಂಗೆ 10 ಲಕ್ಷ ಕೊಟ್ನಲ್ಲ, ಅದನ್ನ ತಗೊಂಡ್ ಬಾ. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗ್ ತಗೊಂಡ್ ಬಾ. ಮೇಡಮ್, ಆ 10 ಲಕ್ಷ ಹೋಮ ಆಯಿತು ಮೇಡಮ್. ಏನು ಏನೋ ನಿನ್ ಮಾತಿನ ಅರ್ಥ? ಮೇಡಮ್, ನೀವು ಬಲ್ಗೈ ಕೊಟ್ರಿ, ಅದನ್ನ ಎಡಗೈಗೆ ಹಿಡ್ಕೋತಿದ್ದಾಗೆ ರಜತ್ ಸರ್ ಎರಡೂ ಕೈಯಿಂದ ಕಿತ್ಕೊಂಡು ಹೋದ್ರು. ಹಾಗಾದ್ರೆ ಇವತ್ತು ಇನ್ನೊಂದು ಅನಾಹುತ ಆಗೋದಂತೂ ಗ್ಯಾರಂಟಿ. ಎಲ್ ಹೋದ್ನವನು? ನೀವೇನೋ ಚಿಂತೆ ಮಾಡಬೇಡಿ ಮೇಡಮ್. ಹಣ ಇದ್ರೆ ಕೇಸ್ ಆಗಲ್ಲ, ಹಣ ಇದ್ರೆ ಮೋಜು ಮಸ್ತಿ ನಡೆಯುತ್ತೆ. ಅಬ್ಬಬ್ಬಾ ಅಂದ್ರೆ ಮನೆಗೆ ರಾತ್ರಿ ಲೇಟ್ ಆಗಿ ಬರ್ತಾರ ಅಷ್ಟೇ. ಹೋದ್ರೆ ಹೋಗು. ಅಹಲ್ಯ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮೇಡಮ್. ಅವಳ ಬಗ್ಗೆ ಯಾವ ವಿಷಯ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬರುತ್ತೀಯ ಹೊತ್ತು ವಿಷಯ ಗೊತ್ತು ಅಂತ ಉತ್ತರ ಬರೋದು. ಬೇರೆ ಬೇರೆ ಊರಲ್ಲಿ ಹುಡುಕ್ತಾ ಇದ್ದ ಹುಡುಗರನ್ನ ಬೆಂಗಳೂರಲ್ಲೇ ಬಿಟ್ಟಿದೀವಿ ಮೇಡಮ್. ಹುಡುಕ್ತಾ ಇದಾರೆ. ಬೇಗ ಹುಡ್ಕೋದಕ್ಕೆ ಹೇಳು. ಸರಿ ಮೇಡಮ್. ವೇಟ್, ಅವಳಿಗೆ ಎಂಗೇಜ್ಮೆಂಟ್ ಅನ್ನೋ ವಿಷಯ ಗೊತ್ತಾಯ್ತು ಅಲ್ವಾ? ಹಾಗಾದ್ರೆ ಬೆಂಗಳೂರಲ್ಲಿರೋ ಎಲ್ಲಾ ಚೌಲ್ಟ್ರಿನಲ್ಲೂ ಹುಡ್ಕೋದಕ್ಕೆ ಹೇಳು. ಯಾವ ಚೌಲ್ಟ್ರಿನಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ, ಜೋಡಿ ಹೆಸರೇನು ಅಂತ ಇನ್ 1 hour ಅಲ್ಲಿ ನನಗೆ ವಿಷಯ ಗೊತ್ತಾಗ್ಬೇಕು. ಸರಿ, ಹೋಗಿ ಹುಡ್ಕೋಕ್ ಹೇಳು. ಸರಿ ಮೇಡಮ್. ಹೇಯ್, ಮತ್ತೇನಾಯ್ತು ಮೇಡಮ್? ಇಷ್ಟು ಎಲ್ಲದ್ರ ಮಧ್ಯೆ ನಾವೊಂದು ಮುಖ್ಯವಾದ ಕೊಂಡಿನೇ ಮರ್ತು ಬಿಟ್ವಲ್ಲ. ಯಾವ ಕೊಂಡಿ ಮೇಡಮ್? ಸಾಕ್, ಅಹಲ್ಯಾಳ ಎಕ್ಸ್ ಬಾಸ್ ಸಾಕೆ. ಹಾಗಾದ್ರೆ ನಾಳೆ ಎಲ್ಲರೂ ಜವಳಿ ಖರೀದಿಗೆ ಹೋಗೋದಲ್ವಾ? ಲಕ್ಷ್ಮಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಚಿಂತೆ ಮಾಡೋದು ಬಿಟ್ಬಿಡಿ. ನಾಳೆ ಎಲ್ಲರೂ ಬಟ್ಟೆ ಅಂಗಡಿಗೆ ಹೋಗೋದು, ಯಾರ್ಯಾರಿಗೆ ಯಾವ ಬಟ್ಟೆ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋದು. ಓಕೆನಾ? ಹೆಣ್ಣು ಗಂಡಗ್ ಮಾತ್ರ ಅಲ್ವಾ ತಾತ? ಇಲ್ಲ, ಎಲ್ರಿಗೂ. ಎಸ್, ಎಲ್ರಿಗೂ. ಎಷ್ಟು ಬಟ್ಟೆ ಬೇಕಾದ್ರೂ ತಗೋಬಹುದು, ಯಾವ ಬಟ್ಟೆ ಬೇಕಾದ್ರೂ ತಗೋಬಹುದು.
ಚಿಕ್ಕಪ್ಪ ಇದೇನು ಇಷ್ಟ ಬೇಗ ಹೊರಡ್ತಿದ್ದೀನಿ ಅಂತಿದ್ರಲ್ಲ, ಇರಿ ಇರಿ ಇರಿ. ಮತ್ತೇನೆ ನಿಂದು? ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗ್ಲೂ ಅರ್ಜೆಂಟ್ ಮಾಡ್ತೀನಿ ನೀನು. ಅಕ್ಕ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಮೀರಾ ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ಇರೋ. ಅಕ್ಕ ಸಾಕೇತ್ಗೆ ಯಾವ ಕಲರ್ ಇಷ್ಟ? ಗೊತ್ತಿಲ್ಲ, ಮೋಸ್ಟ್ಲಿ ಪಿಂಕ್. ಅಲ್ಲ, ಬ್ಲ್ಯಾಕ್ ಅಂಡ್ ವೈಟ್. ಸಾಕೇತ್ಗೆ ಯಾವ ಕೆಲ್ಸ ಮಾಡೋದಂದ್ರೆ ತುಂಬಾ ಇಷ್ಟ? ಆಫೀಸ್ ಕೆಲಸ? ಅಲ್ಲ, ಅಡ್ಗೆ ಕೆಲ್ಸ ಅಕ್ಕ. ಏಯ್ ಏನೇ ಮಾಡ್ತಿದ್ಯಾ ನೀನು? ಏನಕ್ಕೆ ಈ ತರ ಕೇಳ್ತಾ ಇದೆಯಾ? ಅಯ್ಯೋ ಇರಪ್ಪ ಸಾಕು. ಅಕ್ಕಂಗೆ ಯಾವ ತಿಂಡಿ ಅಂದ್ರೆ ಇಷ್ಟ? ಅದು ಹಾ ದೋಸೆ. ಚಿತ್ರಾನ್ನ. ನೋಡಿದ್ರ ಯಾರಿಗೇನ್ ಬೇಕು ಯಾರಿಗೇನ್ ಇಷ್ಟ ಅಂತ ಇವ್ರಿಬ್ರಿಗೂ ಗೊತ್ತೇ ಇಲ್ಲ. ಯಾಕಂದ್ರೆ ಅವರು ಈಗ ಮೀಟ್ ಮಾಡ್ತಿರೋದು. ಇವ್ರಿಬ್ರಿಗೂ ಸ್ವಲ್ಪ ಒಂಟಿ ಆಗಿರೋದಕ್ಕೆ ಬಿಡ್ಬೇಕು. ಇವ್ರ ಇಷ್ಟ ಕಷ್ಟಗಳನ್ನ ಇವರಿಬ್ರು ಮಾತಾಡ್ಕೋಬೇಕು. ಇವ್ರಿಗೆ ಸ್ವಲ್ಪ ಪರ್ಸನಲ್ ಸ್ಪೇಸ್ ಕೊಡ್ಬೇಕು ಅಂತ ನೀವ್ ಯಾರು ಯೋಚನೆ ಮಾಡಿಲ್ಲ. ಎಂಗೇಜ್ಮೆಂಟ್ ಮುಗೀತಂತೆ, ಮನೆಗ್ ಬರೋದಂತೆ, ಉಂಗ್ರ ಹಾಕೊಳ್ಳೋದಂತೆ, ವಾಪಸ್ ಮನೆಗೆ ಹೋಗೋದಂತೆ. ಇದು ಸರಿನಾ ತಾತ? ಅದಕ್ಕೆ ಹೇಳೋದು ಮನೆಗೊಬ್ಳು ನಿನ್ನಂತ ಮಗಳಿರ್ಬೇಕು ಅಂತ. ಹ್ಞೂ ಮತ್ತೆ ನಾನ್ ಈ ಮನೆಗೆ ಮಹಾಲಕ್ಷ್ಮಿ. ಈ ಮನೆಗೆ ಅಡಿಗಲ್ ಹಾಕಿದ್ದು ನಾನು. ಈಗೇನು ಅಣ್ಣ ಅದಕ್ಕೆ ಆಚೆ ಹೋಗಿ ಬರ್ಬೇಕಲ್ವಾ? ದೇರ್ ಇಸ್ ನೋ ಪ್ರಾಬ್ಲಮ್. ಇಲ್ಲ, ಅಹಲ್ಯಾನ ನಾನು ಎಲ್ಗೂ ಕಳ್ಸಲ್ಲ. ಸಾಕೇತವ್ರ ಹೌದು, ಸಾಕಿ. ಅವ್ರ ಹತ್ರ ವಿಚಾರಿಸಿದ್ರೆ ಅಹಲ್ಯ ಬಗ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅವರೇ ಬಾಸ್ ಆಗಿರೋದ್ರಿಂದ ಅವಳ ಟರ್ಮಿನೇಷನ್ ಯಾಕಾಯ್ತು, ಅವಳನ್ನ ಯಾಕೆ ಕಿತ್ತಾಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದು ಅಲ್ಲದೆ ಒಂದು ವಾರದ ಹಿಂದೆ ಬೆಸ್ಟ್ ಎಂಪ್ಲಾಯಿ ಅಂತ ಅವಾರ್ಡ್ ಕೊಟ್ಟು ಕೆಲಸದಿಂದ ಕಿತ್ತಾಕ್ಬೇಕು ಅಂತಂದ್ರೆ ದೊಡ್ಡ ಕಾರಣನೇ ಇರ್ಬೇಕಲ್ವಾ? ಸಾಕೇತಕ್ಕೆ ಫೋನ್ ಮಾಡಿ.